ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಡ್ರಗ್ಸ್ಗಳಿಗೆ ಬಲಿಯಾಗ್ತಿದ್ದಾರೆ. ಡ್ರಗ್ಸ್ ಅವಳಿಗೆ ಚಟಕ್ಕೆ ತೊಡಗಿಸಿಕೊಂಡಿರತಕ್ಕಂಥ ಕೆಲಸಗಳು ಆಗ್ತಿದೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನು ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದರೆ ಕಡಿಮೆ ಆಗಬಹುದೇನೋ ಅಂತ ಈ ನಂಬಿಕೆಯಿಂದ ಕ್ರೀಡೆಗೆ ಅತಿ ಹೆಚ್ಚು ಒತ್ತು ನೀಡಿದ್ದೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ಹೇಳಿದ್ದಾರೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿದ ಅವರು ಕೊರಟಗೆರೆ ಪಟ್ಟಣದ ಯುವ ಸಬಲೀಕರಣ ಹಾಗೂ KRDL ವತಿಯಿಂದ ನಿರ್ಮಾಣವಾಗಿರುವ ಒಳಾಂಗಣ ಕ್ರೀಡಾಂಗಣ ಉದ್ಘಾಟನೆ ಮಾಡಿ ಮಾತನಾಡಿದರು. ನಮ್ಮ ತಾಲೂಕಿನ ಯಾರಾದರೂ ಗ್ರಾಮೀಣ ಪ್ರತಿಭೆಗಳನ್ನು ಹುಡುಕಬೇಕು. ನಾವೆಲ್ಲ ಹಳ್ಳಿಯಿಂದ ಬಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಕಾಶಗಳು ಸಿಕ್ಕಿದರೆ ಸಾಕು. ಸುಮಾರು ಜನ ಗ್ರಾಮೀಣ ಭಾಗದ ಮಕ್ಕಳು ಆಯ್ಕೆಯಾದರು ಮತ್ತು ಅವರನ್ನೆಲ್ಲ ಪ್ರಯತ್ನ ಮಾಡಿ ಟ್ರೈನಿಂಗ್ ನೀಡಬೇಕು ಅಂತ ಹೇಳಿದ್ದಾರೆ. ನ್ಯಾಷನಲ್ ಜೂನಿಯರ್ಸ್ ಅನ್ನ ತುಮಕೂರಿಗೆ ಕೊಟ್ಟಿದ್ದಾರೆ. ಬಹುಶಃ ಏಪ್ರಿಲ್ ಮೇನಲ್ಲಿ ಅದನ್ನ ನ್ಯಾಷನಲ್ ಸುಮಾರು 3,500 ಮಕ್ಕಳು ಇಡೀ ದೇಶದಿಂದ ಬರ್ತಾರೆ, ಎಲ್ಲ ರಾಜ್ಯಗಳಿಂದ ಬರ್ತಾರೆ. ಅದು ಒಂದು ಇವೆಂಟ್ ಅನ್ನ ತುಮಕೂರಲ್ಲಿ ಮಾಡೋದಕ್ಕೆ ಅದನ್ನು ಕೂಡ ಮಾಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ 2 ಸಾರಿ ಕಬಡ್ಡಿ ಮಾಡಿದ್ರು, ಮಧ್ಯದಲ್ಲಿ ಯಾಕೋ ಗ್ಯಾಪ್ ಮಾಡಿದ್ರು. ಅದೇ ನಾವಿನೇ ಅದಕ್ಕೆ ಈ ಸಾರಿ ತಿರ್ಗಾ ಕಬಡ್ಡಿ ಮಾಡಬೇಕು ಅಂತ ಜಿಲ್ಲಾ ಮಟ್ಟದ ಕಬಡ್ಡಿ, ಆಮೇಲೆ ಜಿಲ್ಲಾ ಮಟ್ಟದ ಕ್ರಿಕೆಟ್. ಅಲ್ವೇ ನಾವು ನಂದೀಶ ಜಿಲ್ಲಾ ಮಟ್ಟ ತಾನೆ? ಯಾಕೆ ಹೇಳಿದ್ಬಿಟ್ಟೆ ಕೇಳಿಕೆ, ಲೋಕಲ್ ಆಡ್ಲಿ ಅಂತ ಆಯ್ತು. 2 ಈಗ ಕ್ರೀಡೆ ಕ್ರಿಕೆಟ್ ಮತ್ತು ಕಬಡ್ಡಿಯನ್ನ ನಮ್ಮ ಜಿಲ್ಲಾ ಮಟ್ಟಕ್ಕೆ ಯಶಸ್ವಿಯಾಗಿ ಇಲ್ಲೇ ಗ್ರೌಂಡ್ ಅಲ್ಲಿ ಮಾಡೋದಕ್ಕೆ ನಾನು ಈಗಾಗಲೇ ಅವ್ರಿಗೆ ಅನುಮತಿ ಕೊಟ್ಟಿದ್ದೀನಿ, ಏರ್ಪಾಟ್ ಮಾಡ್ತಾ ಇದ್ದಾರೆ. ಅದರಿಂದ ಕ್ರೀಡೆ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುತ್ತೆ ಎನ್ನುವಂಥದ್ದು. ನಮ್ಮಲ್ಲಿ ನಾವು ಇದನ್ನ ಯಾಕೆ ಹೆಚ್ಚೆಚ್ಚು ನಾನು ಉತ್ತೇಜನ ಕೊಡ್ತೇನೆ ಅಂತ ಹೇಳಿದ್ರೆ, ಇತ್ತೀಚೆಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಿದೆ. ಹಳ್ಳಿನಲ್ಲಿ ನಾನು ಮೊದಲನೇ ಸಾರಿ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷನಾದೆ, ಬಹುಶಃ 2015 ಏನೋ. ಅಲ್ಲಿ ನಾವೊಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವು, ಟ್ಯಾಲೆಂಟ್ ಸರ್ಚ್ ಅಂತ. ಯಾರು ಪ್ರತಿಭೆ, ಅದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಹುಡುಕ್ಬೇಕು ಅಥ್ಲೆಟಿಕ್ಸ್ ನಲ್ಲಿ ಅಂತ. ನಾವೆಲ್ಲ, ನಾನು ಕೂಡ ಗೌಲಾಹಿನಲ್ಲಿ ಬಂದು, ಹಳ್ಳಿನಲ್ಲಿ ಏನ್ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ನಾವೆಲ್ಲ ಹಳ್ಳಿಯಲ್ಲಿ ಬಂದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಹೋಗುವ ಮಟ್ಟಕ್ಕೆ ತಯಾರಿ ಆದವು. ಅವಕಾಶಗಳು ಸಿಕ್ಕಿದ್ರೆ ಆಗ್ತವೆ. ಅದಾದ್ಮೇಲೆ ನಮ್ಮ ಟ್ಯಾಲೆಂಟ್ ಸರ್ಚ್ ಕಾರ್ಯಕ್ರಮ ಆದ್ಮೇಲೆ ಸುಮಾರು ಜನ ಗ್ರಾಮೀಣ ಭಾಗದ ಮಕ್ಕಳು ಆಯ್ಕೆಯಾದ್ರು ಮತ್ತು ಅವರನ್ನೆಲ್ಲ ಪ್ರಯತ್ನ ಮಾಡಿ ಟ್ರೈನಿಂಗ್ ಮಾಡಿ, ಈಗ ನಮ್ಮ ಪಕ್ಕದ ಹಳ್ಳಿ ಹಬ್ಬತ್ನಹಳ್ಳಿ ಅಂತಿದೆ, ಮಲ್ಸಂದ್ರ ಹಬ್ಬತ್ನಹಳ್ಳಿ, ಅಲ್ಲಿನ ಹೆಣ್ಮಗಳು ಅವಳು ಪ್ರಿಯಾ ಅಂತೇಳಿ, ಅವರು ಈಗ ಅವಳು ಇಂಟರ್ನ್ಯಾಷನಲ್ ಅಥ್ಲೀಟ್ ಆಗಿದ್ದಾಳೆ. ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ತಗೊಂಡ್ಲು, ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗಿ ಅಲ್ಲಿ ಕೂಡ ಮೆಡಲ್ ತಗೊಂಡ್ಲು. ಆ ರೀತಿ ಅವರೆಲ್ಲ ಅವಕಾಶಗಳು ಕೊಟ್ಟರೆ ಆಗುತ್ತೆ. ಯಾರಿಗ್ ಗೊತ್ತು, ಕೊರಟಗೆರೆನಲ್ಲಿ ನಾಳೆ ದಿವಸ ಯಾರೋ ಒಲಿಂಪಿಕ್ಸ್ಗೆ ಹೋಗ್ಬೋದು. ಕೊರಟಗೆರೆಯಲ್ಲಿ ಅವಕಾಶ ಕೊಟ್ರೆ ಇಲ್ಲಿನ ಯಾರಾದ್ರೂ ಒಬ್ರು ಇಬ್ರು, ಈಗ ನಮ್ಮ ತುಂಬಾಡಿನಲ್ಲಿ ಗುರುಮೂರ್ತಿ ಅಂತಿದ್ದಾನೆ, ಸಂದೀಪ್ ಅಲ್ಲ ಕಣ, ಸಂದೀಪು ಬೇರೆ, ಜಾವ್ಲಿನ್ ಸಂದೀಪು. ಆಮೇಲೆ ಇನ್ನೊಬ್ಬ ಗುರುಮೂರ್ತಿ ಅಂತ ನಮ್ಮ ಪೊಲೀಸ್ ಅಲ್ಲಿದ್ದಾನೆ, ಸಂದೀಪ್ ಅವನೇ ಅಲ್ಲ ಕಣ, ಸಂದೀಪ್ ಜಾವ್ಲಿನ್ ಥ್ರೋ ಮಾಡೋದು. ಚಿತ್ತಿಮಯ ಇದಾನೆ, ಈಗ ಇಲ್ಲೇ ಇದೆಯಲ್ಲ ಅವನ ಹೆಸರೇನು ಸಂದೀಪ. ಅವನೋಗಿ USA ನಲ್ಲಿ ಮೆಡಲ್ ತಗೊಂಡ್ಬಂದ್ಬಿಟ್ಟಿದ್ದಾನೆ. USA ನಲ್ಲಿ ಹೋಗಿ ಓಡ್ಬಿಟ್ಟ ನೋಡ್ರಿ. ತುಂಬಾಡಿಯಿಂದ ಹೋಗಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಓಡ್ಕೊಂಡ್ಬಂದವ್. ಮೊನ್ನೆನೂ ಕೂಡ ನಾವು ಪೊಲೀಸ್ ಮ್ಯಾರಥಾನ್ ಮಾಡ್ತೀವಿ ಪ್ರತಿ ವರ್ಷ. ಪೊಲೀಸ್ ಮ್ಯಾರಥಾನ್ ನಲ್ಲಿ ಹೋದ ವರ್ಷನೂ ಅವನೇ ಗೆದ್ಬಿಟ್ಟಿದ್ದ ಮ್ಯಾರಥಾನ್ ನಲ್ಲಿ, ಈ ವರ್ಷನೂ ಅವನೇ ಬಂದ, ಅವನೇ ಗೆದ್ಬಿಟ್ಟವನು. ಅಷ್ಟ್ರ ಮಟ್ಟಿಗೆ ಇವತ್ತೇನಾದ್ರೂ ಇಷ್ಟು ಕ್ವಿಕ್ ಆಗಿ ಆಗಿದ್ರೆ ಅಂದ್ರೆ ಅವರೇ ಕಾರಣ. ಯಾಕಂದ್ರೆ ನಾನು 7 ವರ್ಷದಿಂದ ಕಾಯ್ತಾ ಇದ್ದೀನಿ, ಆಗ್ಲೇ ಇಲ್ಲ. ಒಂದು ಸಾರಿ ಹೇಳಿದೆ DC ಅವ್ರಿಗೆ, ನೋಡಿ ಅಮ್ಮ ಹಿಂಗಾಗಿದೆ, ನಮ್ಮ ಸ್ಟೇಡಿಯಂ ಯಾಕೋ ಮುಗಿತಾ ಇಲ್ಲ ಅಂತ. ಅವತ್ತು ಸಾಯಂಕಾಲ, ನಾನು ಇನ್ನೂ ಹೇಳಿ ಕಂಪ್ಲೀಟ್ ಆಗಿಲ್ಲ,
ಹೇಳಿರೋದೇ ಕಂಪ್ಲೀಟ್ ಆಗಿಲ್ಲ. ಆಲೇ ಸಂಜೆ ಬಂದು ಅವ್ರನ್ನ ಕರ್ಸ್ಕೊಂಡು ಅವರಿಗೆ ಯಾಕಾಗ್ಲಿಲ್ಲ ಏನಾಗಿಲ್ಲ ಅಂತ ಎಲ್ಲ ಹೇಳಿ ಮಾಡಿ, ಆಮೇಲೆ ಚೇತನ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ನೋಡಿ ಸರ್ ನಮ್ದು 5 ಜನ ಕೊಡಿ ಇದೆಲ್ಲ ಮಾಡಿ ಇವತ್ತು ಆ ಸ್ಥಿತಿಗೆ ಬಂದಿದೆ. ನಂದೊಂದು ಸಲಹೆ ಇದೆ ಮತ್ತು ಅದು ಆಗ್ಬೇಕು. ಯಾರನ್ನ ಒಬ್ಬರನ್ನ ಜವಾಬ್ದಾರಿ ಮಾಡಿ ಇಡ್ತೀವಿ ಅವ್ರನ್ನ. ಏನ್ರಿ ಮಂಜು, ನೀವು ಯಾರನ್ನ ಒಬ್ರು ಜವಾಬ್ದಾರಿ ತಗೋಬೇಕಾಗುತ್ತೆ. ಇವರಾಗ್ಲಿ ನೀವಾಗ್ಲಿ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು. ಮತ್ತೆ ಇಲ್ಲಿ ಒಬ್ಬ ಆಫೀಸರ್ನ ಕೊಡ್ಬೇಕಾಗುತ್ತೆ, ಕೋಚ್ ಕೊಡ್ಬೇಕಾಗುತ್ತೆ. ನೀವು ಹಿಂಗಾರ ಮಾಡಿ ಒಂದು ಕೋಚ್ ಅಂತ ಕೊಟ್ಬಿಟ್ರೆ, ನಾನು ಒಂದು 500 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇರೋಣ ಅಂತ ಮಾಡಿದ್ದೀನಿ. 500 ರೂಪಾಯಿ ಆಗ್ಬೋದೇನ್ರಿ? ನೀವೇ ಬರೋರಲ್ಲ ಆಡಕ್ಕೆ, ಗೊತ್ತು ನಂಗೆ. ವರ್ಷಕ್ಕೆ ಇಲ್ಲಿ ಕೊಡ್ತೀವಿ ಅಂದ್ರೆ ನಾವೇನ್ ಬೇಡ ತಿಂಗಳಿಗಲ್ವಲ್ಲ ಕುತ್ಕೊಳ ನೀನು. ಅವನ್ನ ಹೇಳ್ದ ವರ್ಷಕ್ಕೆ ಅಂದ್ರೆ ತಿಂಗಳಲ್ಲಿ ಒಂದ್ ಸ್ವಲ್ಪ ಇರ್ಲಿ. ಯಾಕಂದ್ರೆ ಯಾರ್ಯಾರೋ ಬರೋದು ಅಲ್ಲಿ ಏನೋ ಮಾಡಕ್ ಹೋಗೋದವೆಲ್ಲ ಬೇಡ. 500 ರೂಪಾಯಿ ಸಬ್ಸ್ಕ್ರಿಪ್ಷನ್ ಇದ್ರೆ ಮಾತ್ರ ಅವ್ರಿಗೆ ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ, ಅವ್ರು ಮಾತ್ರ ಬಂದು ಆಡಕ್ ಅವಕಾಶ ಕೊಡ್ತೀವಿ. ಯಾರಂದ್ರೆ ಅವರೇ ಬಂದು ನಂದು ಐತೆ ಇಲ್ಲಿ ನಾನು ಆಡ್ತೀನಿ ಅನ್ನಕ್ ಬಿಡೋದಿಲ್ಲ. ಮೆಂಬರ್ಶಿಪ್ ತಗೋಬೇಕು. 500 ರೂಪಾಯಿ ಸಬ್ಸ್ಕ್ರಿಪ್ಷನ್, ಅದಕ್ಕೊಂದು ಪ್ರಿಂಟ್ ಮಾಡಿ ಅವರು ನಾವು ಅನುಮತಿ ತಗೊಳ್ತೀವಿ ನಿಮ್ಮ ಹತ್ರ. ತಗೊಂಡು ಅವ್ರಿಗೆ ಒಬ್ಬರ ಜವಾಬ್ದಾರಿ ಇಟ್ಟಾಗ ಮೇಂಟೆನೆನ್ಸ್ ಆಗ್ಬೇಕಾಗತ್ತೆ. ಮೇಂಟೆನೆನ್ಸ್ ಆಗ್ಬೇಕು, ಪ್ಲಸ್ ಸ್ವಲ್ಪ ಜವಾಬ್ದಾರಿನೂ ಇರಬೇಕು. ಅದಕ್ಕೆ ಅದನ್ನ ಮಾಡಿ ಅದರ ಉಪಯೋಗ ಮಾಡ್ಕೊಳ್ಳಿ, ಚೆನ್ನಾಗಿ ಉಪಯೋಗ ಮಾಡಿ. ಒಳ್ಳೆ ಯಾರು ಟ್ಯಾಲೆಂಟೆಡ್ ಜನ ಉಪಯೋಗ ಮಾಡಿಕೊಂಡು ಹುಡುಗರು ಅದನ್ನು ಅನುಭವಿಸ್ಕೊಳ್ಳಿ ಅಂತಕ್ಕಂಥದ್ದು.